ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲೂ ಸಹ ಬೇಸಿಕ್ ಮೆಹಂದಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ಬೆರಳಿಗೆ ಹಾಕುವಂಥ ಡಿಸೈನ್ಗಳು. ಅದನ್ನು ಯಾವುದು ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಡಿಸೈನ್ಸ್ ಹೇಗೆ ಹಾಕೋದು ಬೆರಳಿಗೆ ಅಂತ ನೋಡೋಣವಾ. ನೋಡಿ, ಇಲ್ಲಿ ನಾನು ಬೆರಳುಗಳ ರೀತಿಯಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಫಸ್ಟ್ ನೀವು ಯಾವತ್ತೂ ಸಹ ಡೈರೆಕ್ಟಾಗಿ ಕೈಗೆ ಹಾಕೋಕ್ಕೆ ಹೋಗಬಾರ್ದು. ಫಸ್ಟ್ ಈ ರೀತಿಯಾಗಿ ಬೆರಳುಗಳ ಡ್ರಾ ಮಾಡಿಕೊಂಡು ಒಂದು ನೋಟ್ಬುಕ್ಕು ಅಥವಾ ಶೀಟು ಯಾವುದ್ರ ಮೇಲಾದರೂ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೋಡಿ, ಮೊದಲನೇ ಡಿಸೈನ್ ಡ್ರಾ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ವಿ ಶೇಪಲ್ಲಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ನಂತರ ಎಷ್ಟು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಒಂದು ಡಿಸೈನ್ ಎಷ್ಟು ಬೇಗನೆ ಆಗೋಯ್ತು. ಎರಡನೇ ಡಿಸೈನ್ ನೋಡೋಣ. ನೋಡಿ, ಸುಲಭವಾಗಿ 2 ಲೈನ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಲೀಫ್ ಥರ ಮಾಡಿಕೊಂಡು ಹೋಗ್ಬೋದು. ನೆಕ್ಸ್ಟ್ ನೋಡಿ, ಮೂರನೇ ಡಿಸೈನು ಈ ರೀತಿ ಡ್ರಾ ಮಾಡಿಕೊಂಡು ನೆಕ್ಸ್ಟು ಹೀಗೆ ಈ ರೀತಿ ಒಂದು ಸೈಡಲ್ಲಿ ಮಾಡ್ಕೋಬೋದು, ಇಲ್ಲ 2 ಸೈಡಲ್ಲೂ ಸಹ ಮಾಡ್ಕೋಬೋದು. ನೋಡಿ, ಮೂರನೇ ಡಿಸೈನ್ ಆಯಿತು. 4ನೇದು ನೋಡೋಣ. ನೆಕ್ಸ್ಟು ನೋಡಿ, ಎಷ್ಟು ನೀಟಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ತುಂಬ ಸುಲಭವಾಗಿ ಮಾಡಿಕೊಂಡು ಹೋಗ್ಬೋದು. ನಾನು ಫಸ್ಟೆಲ್ಲ ಸುಲಭವಾದ ಡಿಸೈನ್ಗಳನ್ನೇ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದು ಸಲ ಪ್ರಾಕ್ಟೀಸ್ ಆದಮೇಲೆ ನೀವು ಬೇರೆ ಎಲ್ಲ ಸ್ವಲ್ಪ ಅಥೆಂಟಿಕ್ ಆಗಿರೋ ಹಳೆಯ ಡಿಸೈನ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. 4 ಡಿಸೈನ್ ಆಗೋಯ್ತು ನೋಡಿ ಫ್ರೆಂಡ್ಸ್. ಇವಾಗ 5ನೇ ಡಿಸೈನ್ ನೋಡೋಣ. ನೋಡಿ, ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ. ಪ್ರಾಕ್ಟೀಸ್ ಅಷ್ಟೇ ಮುಖ್ಯವಾಗಿರುತ್ತೆ. ನಾವು ಎಷ್ಟು ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತೀವೋ ಅಷ್ಟು ನೀಟಾಗಿ ನಮಗೆ ಮೆಹಂದಿನ ಹಾಕ್ಕೊಳ್ಳೋದಕ್ಕೆ ಆಗತ್ತೆ. ನೋಡಿ, ಇವಾಗ 5ನೇ ಡಿಸೈನ್ ನೋಡೋಣ. ಮೆಹಂದಿ ಅನ್ನೋದು ಒಂದು ಕಲೆ. ನಮಗೆ ಬೇಕಾದಾಗೆ ನಾವು ಡಿಸೈನ್ಗಳನ್ನು ಮಾರ್ಪಾಡು ಮಾಡ್ಕೋಬೋದು. ನಾನು ಹೇಳ್ತಿರೋದು ಇದೇ ರೀತಿ ನೀವು ಹಾಕಬೇಕು ಅಂತ ಇಲ್ಲ. ನಿಮ್ಮ ಮನಸ್ಸಿಗೆ ಹೇಗೆ ಡಿಸೈನ್ ಐಡಿಯಾ ಬರುತ್ತೋ ಆ ರೀತಿಯೆಲ್ಲ ನೀವು ಡಿಸೈನ್ಗಳನ್ನು ಮಾಡ್ಕೋತಾ ಹೋಗ್ಬೋದು. ಅಕಸ್ಮಾತ್ ನಿಮಗೆ ಈ ರೀತಿ ಡೈರೆಕ್ಟಾಗಿ ಹಾಕೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ನೀವು ಬೆರಳುಗಳನ್ನು ಈ ರೀತಿ ಡ್ರಾ ಮಾಡ್ಕೊಂಡ್ಬಿಟ್ಟು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಡಿಸೈನ್ನ ಡ್ರಾ ಮಾಡ್ಕೊಳ್ಳಿ. ನಂತರ ನೀವು ಆ ಮಾರ್ಕ್ ಇರತ್ತಲ್ಲ, ಅದೇ ನೇರವಾಗಿ ನೀವು ಅದೇ ಲೈನ್ ರೀತಿಯಲ್ಲಿ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು. ಅದು ಸಹ ನಿಮಗೆ ಬಿಗಿನರ್ಸ್ ಆದರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಲೈನ್ ಆ ಕಡೆ ಈ ಕಡೆ ಆಗೋದಿಲ್ಲ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಒಮ್ಮೆ ಪ್ರಾಕ್ಟೀಸ್ ಮಾಡಿದ ನಂತರ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತ ಆದಮೇಲೆ ನೀವು ಕೈಗೆ ಎಲ್ಲ ಹಾಕ್ಕೊಂಡು ಹೋಗ್ಬೋದು. ನಂತರ ನಿಮಗೆ ಬೇಕಾದರೆ ಮೇಲ್ಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲೆಲ್ಲ ನೀವು ಫಿಲ್ಲಿಂಗ್ ಮಾಡ್ಕೋಬೋದು. ಡಾರ್ಕ್ ಫಿಲ್ಲಿಂಗು ಸಹ ಮಾಡ್ಕೋಬೋದು. ಅದು ಸಹ ತುಂಬ ಗ್ರ್ಯಾಂಡಾಗಿ ಕಲರ್ಫುಲ್ಲಾಗಿ ಡಾರ್ಕಾಗಿ ಬರುತ್ತೆ. ಇಲ್ಲ ನೀವು ಪ್ಲೈನಾಗಿ ಇಷ್ಟೇ ಹಾಕ್ಕೋತೀರಾ ಅಂತ ಆದರೂ ಸಹ ಓಕೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇಸಿಕ್ ಕಲಿಯೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಬೇಸಿಕ್ ಮೆಹಂದಿ ಕಲಿಯೋರಿಗೆ ತುಂಬಾ ಉಪಯುಕ್ತ ಆಗುತ್ತೆ. ನಿಮ್ಮ ಒಂದು ಶೇರ್ ಮಾಡೋದ್ರಿಂದ ಎಷ್ಟೋ ಜನರಿಗೆ ಕಲಿಕೆಯ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.